ನಿನ್ನೆ ಮುತ್ತತ್ತಿನಲ್ಲಿ ಒಂದೇ ಕುಟುಂಬದ 4 ಜನ ಹೆಂಗಸರು ಇವ್ರನ್ನ ಕರ್ಕೊಂಡು ಹೋಗಿದ್ದ ಡ್ರೈವರು ಎಲ್ಲ ಸೇರಿ 5 ಜನ ನೀರು ಪಾಲಾಗ್ತದೆ. ಹಾಳಾಗಿ ಗೊತ್ತಿಲ್ಲ ಜಾಗದಲ್ಲಿ ನೀರಿಗೆ ಇಳಿಬಾರ್ದು ಅಂತ ಎಷ್ಟು ಹೇಳಿದ್ರು ನಮ್ಮ ಜನ ಕೇಳಲ್ಲ ಹಾಕೊಂಡ್ರು. ಪಾಪ ಅಲ್ಲಿದ್ದ ಗಾಡ್ಗಳು ನೀರಿಗೆ ಇಳಿಬಿಡಿ ಅಂತ ಹೇಳಿದ್ರು ಇವ್ರುಗಳು ಕೇಳಿಲ್ಲ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮನ್ನ ಯಾರು ತಡೆಯೋರು ಅಂತ ಊಟ ಬಟ್ಟೆ ನೀರಿಗೆ ಇಳಿದೇ ಬಿಟ್ಟು ಕೈ ಹಿಡ್ಕೊಂಡು ಆಟನೂ ಆಡಿದ್ರು. ದಡದಲ್ಲಿ ಕುತ್ಕೊಂಡು ಅಮ್ಮ ನಾನು ಬರ್ತೀನಿ ಅಂತ ಈ ಮಗ ಕೂಗ್ತಿದ್ರೆ ಇದನ್ನೆಲ್ಲ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದ ಡ್ರೈವರ್ ಮಹೇಶ್ ಅಣ್ಣ ಹ್ಯಾಪಿ ಜರ್ನಿ ಹೋಗಿ ಬನ್ನಿ ಅಂತ ಯಾವ ಭಯಲ್ಲಿ ಅನ್ನೋ ಜೊತೆಲಿ ಇವನು ಹೋಗ್ಬಿಟ್ಟ. ನಮ್ಮ ಪೊಲೀಸರು 5 ಜನದ ಬಾಡಿಗಳನ್ನ ಹೊರಗಡೆ ತೆಗೆದು ದಡದ ಸಾಲ ಮಲಸಿದ್ರೆ ಸಂಬಂಧಿಕರೆಲ್ಲ ಎದೆ ಬರ್ಕೊಂಡು ಓಡಾಡ್ತಿದ್ದಾರೆ. ಪಾಪ ರವಿ ಅನ್ನೋರು ಮೂಲತಃ ಚನ್ನಪಟ್ಟಣ ತಾಲೂಕಿನ ಬ್ಯಾಡಹಳ್ಳಿಯವರಂತೆ ಕಾಣ್ರಿ. ಬೆಂಗಳೂರಲ್ಲಿ ತರಕಾರಿ ಮಾರ್ಕೊಂಡು ಜೀವನ ಕಟ್ಕೊಂಡಿದ್ರು. ಫ್ಯಾಮಿಲಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಕ್ಕ ವಿಜಯಮ್ಮ, ಅಕ್ಕನ ಮಕ್ಕಳು, ಈ ರವಿ ವೈಫು ಮಗ ಜೊತೆಗೆ ಡ್ರೈವರ್ ಮಹೇಶನ್ನು ಕರ್ಕೊಂಡು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋರೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಮುತ್ತತ್ತಿಗೆ ಬಂದು ಆಂಜನೇಯ ಪೂಜೆ ಮಾಡಿಸ್ಕೊಂಡು ನದಿ ಕಡೆಗೆ ಬಂದರೆ ಹೆಣ್ಮಕ್ಳು ಸುಮ್ಮನಿರ್ಬೇಕಲ್ಲ. ನೀರು ಕಂಡ್ರೆ ಕೆಲವ್ರಿಗೆ ಜೀವನ ಇಲ್ಲಲ್ಲ, ನೀರಿಗೆ ಇಳಿಬೇಕು, ಫೋಟೋ ತೆಗೆಸ್ಕೋಬೇಕು. ಪಾಪ ಅಲ್ಲಿ ಗಾಡ್ಗಳು ನೀರಿಗೆ ಇಳಿಬಿಡಿ ಅಂತ ವಾರ್ನ್ ಮಾಡೋರೆ, ಇವ್ರು ಕೇಳಬೇಕಲ್ಲ. ನೋಡೋಕೆ ನೀರು ಬೇರೆ ಕಮ್ಮಿ ಕಾಣಿಸ್ತಿತ್ತು, ದಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ತಳದಲ್ಲಿರೋ ಕಲ್ಲುಗಳು ಕಾಣಿಸ್ತಿದ್ವು ಅಂತೆ. ಅಂತ ರಪ್ಸನೂ ಇಲ್ಲ, ಆರಾಮಾಗಿ ಆಟ ಆಡ್ಬೋದು ಅಂತ ಇವರೇ ಲೆಕ್ಕಾಚಾರ ಹಾಕ್ಕೊಂಡ್ರೋ ಏನೋ. ಒಬ್ಬೊಬ್ಬರೇ ಕೈ ಹಿಡ್ಕೊಂಡು ನೀರು ಇಳದೇ ಇರ್ಬೋದು. ದಡದಲ್ಲಿ ಕೂತಿದ್ದ ಮಗ ಸುಮ್ಮನಿರುತ್ತಾ ಹೇಳಿ ನಾನು ಬರ್ತೀನಿ ಅಂತ ಬೇಡ್ಕೊತಿತ್ತು, ಪುಣ್ಯಕ್ಕೆ ಹೋಗ್ಲಿಲ್ಲ. ಈ ದಡದಿಂದ ಆ ದಡಕ್ಕೆ ನಡ್ಕೊಂಡೇ ಹೋಗ್ಬೋದು ಅನ್ನೋ ಥರ ಸಣ್ಣಗೆ ಹರಿತಿತ್ತು ನದಿ. ಇವ್ರಿಗೆ ಅದೇ ಸದರ. ಆಡ್ಕೊಂಡು ಮುಂದಕ್ಕೆ ಹೋದ್ರೆ ಕಾಲಿಗೆ ತಳನೇ ಸಿಗ್ತಿಲ್ಲ. ನೋಡ್ತಿದ್ದಂಗೆ ರವಿ ಅವರ ಅಕ್ಕ ವಿಜಯಮ್ಮ ಮುಳ್ಕೊಂಡೇ ಬಂದ್ರು. ಇವ ಮನೆ ಹೇಳ್ಕೊಳ್ಳೋಣ ಅಂತ ಈ 3 ಜನ ಹೆಂಗಸರು ನೋಡಿದ್ರೆ ಇವ್ರು 3 ಜನನ್ನ ಅವ ಮನೆ ಹೇಳ್ಕೊಂಡು ಬರ್ತಾರೆ. ದಡದಲ್ಲಿ ಕೂತ್ಕೊಂಡು ಹ್ಯಾಪಿ ಜರ್ನಿ ಅಂತ ತಮಾಷೆ ಮಾಡ್ತಿದ್ದ ಡ್ರೈವರ್ ಮಹೇಶ್ ಅಣ್ಣ ಮೊಬೈಲ್ ಬಿಸಾಕಿ ರಪ್ಪ ಅಂತ ನೀರಿಗಿಳಿದು ಇವ್ರನ್ನ ಹೇಳ್ಕೊಳ್ಳೋಣ ಅಂತ ಹೋದ್ರೆ ಅವರೇ ಇವ್ರನ್ನ ಹೇಳ್ಕೊಂಡ್ಬಿಟ್ರು. ನೋಡ್ತಿದ್ದಂಗೆ ಎಲ್ಲ ಮುಗಿದೋಯ್ತು. ಬಿಟ್ಟಂಗೆ ನೋಡ್ತಿದ್ದ ರವಿ ಮಗನ ದಡದಲ್ಲೇ ಬಿಟ್ಟು ಇವರು ಓಡೋದ್ರು, ಏನು ಯೂಸ್ ಆಗಲಿಲ್ಲ. ಅಷ್ಟೊತ್ತಿಗೆ ಅಲ್ಲಿದ್ದವ್ರು ಯಾರ್ಯಾರೋ ಓಡ್ಬಂದು ಈ ರವಿನೂ ಹೊರಗಡೆ ಹೇಳ್ಕೊಂಡು ಬಂದರು. ಅಷ್ಟು 4 ಜನ ಹೆಂಗಸು ಡ್ರೈವರು ಸೇರಿ 5 ಜನ ನೀರು ಕುಡಿದು ಹೋಗೇ ಬಿಟ್ಟು. ಅದಕ್ಕೆ ಹೇಳೋದ ಕಣ್ರಿ, ಗೊತ್ತಿಲ್ಲ ಜಾಗದಲ್ಲಿ ನೀರಿನ ಜೊತೆ ಆಟ ಆಡಬಾರ್ದು. ಹೋದ್ವಾ ನೋಡಿದ್ವಾ ಅಂತ ಬಂದರೆ ಅದು ನಮಗೂ ಒಳ್ಳೇದು, ಪ್ರಕೃತಿಗೂ ಒಳ್ಳೇದು. ನೆಮ್ಮದಿ ಹುಡ್ಕೊಂಡು ದೇವಸ್ಥಾನಕ್ಕೋ ಟೂರ್ಗೋ ಔಟಿಂಗೋ ಅಂತ ಹೋಗೋ ಜನ ಸಂತೋಷ ತಗೊಂಡು ವಾಪಸ್ ಹೋಗ್ಬೇಕು ಕಣ್ರಿ. ಹಿಂಗೆ ಹೆಣ ತಗೊಂಡಾಗ